ಇವತ್ತಿನ ಬ್ಲಾಗ್ ಏನಂತಂದ್ರೆ ನಾನು ಬೆಳಗ್ಗಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಯಾಕಂದ್ರೆ ಸೊ ಬೆಳಗ್ಗೆ ಎದ್ದು ನನಗೆ ನನ್ನ ಬಿಸಿ ಶೆಡ್ಯೂಲ್ ನನಗೆ ಫೋನ್ಗೆ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೊಡೋಕ್ಕಾಗಲಿಲ್ಲ. ಈಗ ಏನಂದರೆ ಇವತ್ತೊಂದು ಮೇಕಪ್ ಪೌಡ್ರ್ ಐತೆ ನಮಗೀಗ. ಹೋಗ್ತೀವಿ 4 o'clock ಅಂದ್ರೆ ಹೋಗ್ತೀವಿ ಇಲ್ಲಿ ಹುಬ್ಳಿ ಒಳಗೆ. ಯಾವುದಪ್ಪ ಅಂತಂದರೆ ಮರಾಠ ಭವನದೊಳಗೆ ಇವತ್ತು ನಮ್ದು ಮೇಕಪ್ ಪೌಡ್ರ್ ಐತಿ. ಸೊ ನಾನು ನಮ್ಮ ಸ್ಟೂಡೆಂಟ್ಸು, ನಮ್ಮ ಅಸಿಸ್ಟೆಂಟು ಎಲ್ಲ ಟೀಮ್ ಜೊತೆ ಸೇರಿ ಇವತ್ತೊಂದು ಮೇಕಪ್ ಪೌಡ್ರಿಗೆ ಹೋಗ್ತಾಯಿದ್ದೀವಿ. ಇಷ್ಟು ಜನ ಒಂದೇ ಟೀಮ್, ಒಂದು ಟೀಮಲ್ಲಿ ಇಷ್ಟು ಜನ ಇವತ್ತು ಫಸ್ಟ್ ಇದು ಮೇಕಪ್ ಪೌಡ್ರ್ ನಾವು ಹೋಗ್ತಿರೋದು. ಸೊ ಅಲ್ಲಿಂದ ಏನೇನು ನಾವು ಹೆಂಗೆ ಹೋಗ್ತೀವಿ, ನಮ್ಮ ಎಂಜಾಯ್ಮೆಂಟ್ಸ್ ಏನು, ನಮ್ಮ ವರ್ಕ್ ಹೆಂಗಿರುತ್ತೆ, ನನ್ನ ಸ್ಟೂಡೆಂಟ್ಸ್ ಹೆಂಗೆ ವರ್ಕ್ ಮಾಡ್ತಾರೆ, ಪ್ರತಿಯೊಂದು ಇವತ್ತಿನ ಬ್ಲಾಗ್ ಒಳಗೆ ನಾನು ಹಾಕ್ತೀನಿ. ಸೊ ಸ್ಟೇಟ್ಯೂನ್ ಆ ಒಂದು ಬ್ಲಾಗ ಮೇ ಬಿ ನಾಳೆ ಬೆಳಗ್ಗೆ ಬರ್ತೈತಿ. ಈಗ ಮತ್ತೇನಂತಂದರೆ ಈಗ ನಾನು ರೆಡಿ ಆಗಬೇಕಾ. ಆ್ಯಕ್ಚುಲಿ ಇವತ್ತು ನನ್ನ ಔಟ್ಫಿಟ್ ಬಂದು ವೈಟ್ ಕುರ್ತಾ ಐತಿ. ಸೊ ಇನ್ನೂ ಹೋಗೋದು 4 o'clock ಐತಿ, ಇನ್ನೂ ಈಗ 1 o'clock ಆಗೈತಿ. ಅಷ್ಟು ಬೇಗ ನಂಗೆ ವೈಟ್ ಡ್ರೆಸ್ ಹಾಕೊಂಡ್ರೆ ನಾನು ಏನೂ ಮೂಮೆಂಟ್ ಆಗಂಗಿಲ್ಲ, ಅಲ್ಲಿ ಗಲೀಜು ಆಗಿಬಿಡುತ್ತೋ ಅನ್ನೋದು ನನಗೊಂದು ಪ್ರಾಬ್ಲಮ್. ಹಾಗಾಗಿ ಹೋಗೋ ಟೈಮ್ನಾಗ ಹಾಕೊಂಡ್ರೆ ಆಯ್ತು ಅಂತೇಳಿ ಹಂಗೆ ಎತ್ತಿಟ್ಟೇನಿ. ಸೊ ಇವಾಗ ಒಂದು ಕ್ಯಾಶುವಲ್ ಬೇರೆ ಕುರ್ತಾ ಹಾಕೊಂಡೆ ನಾನು. ನೆಕ್ಸ್ಟ್ ಒಂದು ನೈಕಾದೊಂದು ಆರ್ಡ್ರ್ ಬಂದೈತಿ ನಂದು. ಸೊ ನಮ್ಮ ಮೇಕಪ್ ಆರ್ಟಿಸ್ಟಿಂದ ಎಷ್ಟು ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಇರ್ತಾವೆ ಅನ್ನೋಕ್ಕೋಸ್ಕರ ಒಂದು ನೈಕಾ ಆರ್ಡ್ರ್ ಬಂದೈತೆ. ಅದಿನ್ನೂ ಅನ್ಬಾಕ್ಸ್ ಮಾಡಿಲ್ಲ, ಬಾರಿ ನಿಮ್ಮ ಜೊತೆ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತೇನೆ, ಎಷ್ಟು ಪ್ರೈಸ್ ಏನಂತೆಲ್ಲ ತೋರಿಸ್ತೇನೆ. ಸೊ ಇದು ನಂದು ನೈಕಾ ಆರ್ಡ್ರ ಇವತ್ತು ಬಂದೀನಿ. ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ನಾನು ಇಂಗ್ಲಾಟ್ ನಾವು ಯೂಸ್ ಮಾಡ್ತೀವಿ ಲೈನರ್ ಮತ್ತು ಕಾಜಲ್ಲಿಗೆ. ಸೊ ಅದೊಂದು ಜೆಲ್ ಲೈನರ ಏನಾಯ್ತು ಅದು ಖಾಲಿ ಆಗಿಬಿಟ್ಟಿತ್ತು, ನಾನು ಆರ್ಡ್ರ್ ಹಾಕಿದ್ದಿಲ್ಲ. ಸೊ ಏನು ಮೊನ್ನೆ ನೆನಪಾಗೈತಿ, ಅಯ್ಯೋ ಮೇಕಪ್ ಆರ್ಡ್ರ್ ಐತಿ ತನ್ನ ನನ್ನ ಸ್ಟೂಡೆಂಟ್ಸಿಗೆ ನೆಕ್ಸ್ಟ್ ಮೇಕಪ್ ಸ್ಟಾರ್ಟ್ ಆಗ್ತೈತಿ, ಏನು ಮಾಡಲಿಪ್ಪ. ಆರ್ಡ್ರ್ ಹಾಕಿದ್ರೆ ಒಂದು 4 days ಆದರೆ ಬೇಕಾ, ಹೆಂಗೆ ಮಾಡಲಿ ಅಂತ ಥರ್ಸ್ಡೇ ಈವ್ನಿಂಗ್ ಆರ್ಡ್ರ್ ಹಾಕಿದೆ. ಥ್ಯಾಂಕ್ ಗಾಡ್ ಏನಂತಂದ್ರೆ ಸಂಡೇ ಇದು ಡೆಲಿವರಿ ಆಗ್ತಂದ್ರೆ ಆ್ಯಕ್ಚುಲಿ August 3ಗೆ. ಬಟ್ ಇವತ್ತು ನಂಗೆ ಇದು ಡೆಲಿವರಿ ಸಿಕ್ತ ಭಾಳ ಖುಷಿ ಆಯ್ತು ನನಗೆ. ಯೂನಿವರ್ಸ್ ಕೇಳಿದ್ದೆ ನಾ, ಇಲ್ಲಪ್ಪ ಹಿಂಗಾದ್ರೂ ಮಾಡಿ 2 days ನಂಗೆ ಯೂನಿವರ್ಸ್ ಪ್ಲೀಸ್ ನನ್ನ ಆರ್ಡ್ರ್ ನಂಗೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಟಾಪ್ ನನಗೆ ಮ್ಯಾನಿಫೆಸ್ಟ್ ಆಯಿತು. ಸೊ ನಂಗೆ ಸಿಕ್ತು, ಥ್ಯಾಂಕ್ಫುಲ್. ನೆಕ್ಸ್ಟ್ ಏನಂತಂದರೆ ಇದನ್ನು ಓಪನ್ ಮಾಡೋಣ ಬರೀ. ಸ್ವಾತಿ ಕತ್ರಿ ಐತನ ಅಲ್ಲೇ ಮೇಲೆ ಸಿ ಇದು ನೈಕಾ ಆರ್ಡ್ರ್ ತೆಗೆದ ಒಂದು ಕಷ್ಟ ನನಗೆ. ಯಾಕಂದರೆ ಇದು ಫುಲ್ ಪ್ಯಾಕ್ ಮಾಡ್ತಾರೆ. ನೈಕಾದ ಇನ್ನೊಂದು ಬೆಸ್ಟ್ ಅಡ್ವಾಂಟೇಜ್ ಅಂದರೆ ಪ್ರಾಡಕ್ಟ್ನ ಭಾಳ ಸೇಫಾಗಿ ಕೇರ್ ಮಾಡ್ತಾರೆ ನೈಕಾದವರು. ಇದು ನನಗೆ ಭಾಳ ಇಷ್ಟ ಆಗ್ತೈತಿ. ಇದು ಬಿಟ್ಟರೆ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಅಂದರೆ ನನಗೆ ವಿತೌಟ್ ಸೀಸರ್ ತೆಗಿಲಿಕ್ಕೆ ಬರೋಂಗಿಲ್ಲ. ಸೀಸರ್ ಇಲ್ಲ ಅಂದರೆ ಕೆಲಸನೇ ಆಗಂಗಿಲ್ಲ. ಸೊ ಹಾಗಾಗಿ ನೋಡ್ರಿದ ಕೇರ್ಫುಲ್ಲಾಗಿ ಅವರು ಪ್ಯಾಕ್ ಮಾಡ್ತಾರೆ. ಅವರು ಪ್ಯಾಕಿಂಗಿಗೆ ಅರ್ಧ ಇಷ್ಟ, ನನಗೆ ಅಷ್ಟ ಅಲ್ಲ, ಎಲ್ರಿಗೂ. ನಂದು ಅನ್ಬಾಕ್ಸ್ ಮಾಡೋಣ ನಮ್ಮ ನೈಕಾ ಆರ್ಡ್ರ. ನೋಡ್ರಿ ಇಷ್ಟು ಒಂದು ಬಾಕ್ಸ್ ಅಲ್ದೇನ ಮತ್ತು ನಮ್ದು ರಿಸಿಪ್ಟ್ ಏನೇನು ನಾವು ತೊಗೊಂಡಿರ್ತೇವೆ, ಬಿಲ್ಲಿಂಗ್, GST ಏನೈತಿ ಎಲ್ಲನೂ ಇದ್ರಾಗ ಹಾಕಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಥರ ಮತ್ತು ಒಂಥರ ಗೂಡಲ್ಲಿ ಕಟ್ಟಿದಂಗೆ ಇರ್ತದಲ್ಲ ಒಂದು ಮೊಟ್ಟೆನ, ಆ ಥರನ ಹಿಂಗೆ ಕೊಡ್ತಾರೆ ನೋಡ್ರಿ ಇವ್ರೆ. ಚೆನ್ನಾಗಿ ಬಂತು ನಮ್ಮ 2 ಪ್ರಾಡಕ್ಟ್. ಇಷ್ಟ 2 ಪ್ರಾಡಕ್ಟಿಗೆ ಇವೇನು ಅನಿಸುತ್ತೆ, ಈ 2 ಪ್ರಾಡಕ್ಟಿಗೆ ಇಷ್ಟೊಂದು ಬಿಲ್ಡಪ್ಪ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ನನಗೆ ಈ 2 ಪ್ರಾಡಕ್ಟಿಗೆ ನಾನು ಎಷ್ಟು ಪೇ ಮಾಡೇನಂದ್ರೆ 2250 rupees, ಅಂದರೆ 2250 rupees ನಾ ಪೇ ಮಾಡೀನಿ. ಕಾಸ್ಟ್ಲಿ ಅಂದರೆ ಇದೆ ನೋಡ್ರಿ, ಇಂಗ್ಲಾಟ್ ಡ್ಯೂರಲೈನ್ ಕಾಣ್ತಿದ್ದೇನಾ, ಇಂಗ್ಲಾಟ್ ಡ್ಯೂರಲೈನ್. ಇದಕ್ಕೆ ನಾನು 2100 rupees ಪೇ ಮಾಡೀನಿ. ನೆಕ್ಸ್ಟ್ ಇದಕ್ಕೆ 150 rupees ಪೇ ಮಾಡೀನಿ. ಇದೆ ಬ್ರೌನಸ್ ಒಂದು ಐ ಲ್ಯಾಶಸ್ ನಿಮ್ಗೆ ಟ್ವಿಝರ್. ಚೆನ್ನಾಗೈತಲ್ಲ, ನಂಗೆ ಇಷ್ಟ ಆಯ್ತು ಪ್ರಾಡಕ್ಟ್. ನಾ ಅಂದ್ಕೊಂಡಿದ್ದೆ ಇದೇನಪ್ಪ 160 ಐತಲ್ಲ, ಇದಕ್ಕೆ 100 rupees ಅಲ್ಲೂ ತೊಗೋಬೋದಿತ್ತಲ್ಲ, 160 ಪೇ ಮಾಡತ್ತೀನಿ ಅಂತ ಅಂದ್ಕೊಂಡೆ. ಬಟ್ ಚಲೋ ಸಿಕ್ಕೈತಿ, ವುಡ್ಡಿಂದಲ್ಲ, ಲೈಕ್ ಕಾಪರ್ ಚೆನ್ನಾಗೈತಿ. ಲೈಕ್ 150 rupees ಪೇ ಮಾಡೀನಿ. ಇದಕ್ಕೆ 2100, ಟೋಟಲಿ 2250 rupees ನಂದು ಇವತ್ತಿನ 2 ನೈಕಾ ಆರ್ಡ್ರ್ ಬಂದಿದ್ದಾವೆ. ಇದನ್ನು ಏನಕ್ಕೆ ಪರ್ಪಸ್ ತೊಗೊಂಡಿರ್ತೇವೆ ಅಂದರೆ, ಈಗ ಲ್ಯಾಶಸ್ ಹಾಕೋತಿರ್ತೇವಲ್ಲ, ಇನ್ನೊಬ್ರಿಗೂ ಲ್ಯಾಶಸ್ ಹಾಕುವಾಗ ಕೈಲಿ ಹಿಡಿದು ಹಾಕೋದು ಒಂದು ಅಷ್ಟು ಹೈಜೀನ್ ಅಲ್ಲ, ಅಷ್ಟು ಪ್ರೊಫೆಷ್ನಲ್ ಅಲ್ಲ. ಸೊ ಬೆಟರ್ ನೀವು ಆ ಲ್ಯಾಶಸ್ನ ಹಿಂಗೆ ಫಿಕ್ಸ್ ಮಾಡೋದ್ರಿಂದ, ನೀವು ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋವಾಗ ಹಿಂಗೆ ಇದನ್ನು ತೊಗೊಂಡು ಈ ಥರನ ಹಾಕ್ಕೊಳ್ಳೋದ್ರಿಂದ ಅದೊಂದು ಪ್ರೊಫೆಷ್ನಲ್ ಆ್ಯಂಡ್ ನೀಟ್ನೆಸ್, ಡಿಸಿಪ್ಲೈನ್, ಹೈಜೀನ್ ಅದು ಬೇರೆ. ಓಕೆನಾ? ಪ್ರೈಮರ್ ಅವಶ್ಯಕತೆ ಇಲ್ಲ. ಬಟ್ ಇವಾಗ ನಾನು ಸ್ವಲ್ಪ ಕನ್ಸೀಲಿಂಗ್, ಕಾಂಪ್ಯಾಕ್ಟ್ ಪೌಡರ್ ಜಾಸ್ತಿ ಹಾಕೊಳ್ಳೋದ್ರಿಂದ ಸನ್ಸ್ಕ್ರೀನ್ ಇದನ್ನು ಪ್ರೈಮರ್ ಹಾಕೋತೀನಿ. ಎಲ್ಲಿ ನೀವು ಕನ್ಸೀಲರ್ ಫೌಂಡೇಶನ್ ಹಾಕೋತೀರಂದ್ರೆ ಸೊ ಬಿಫೋರು ಪ್ರೈಮರ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನೀವು ಏನು ಹಾಕಿದ್ರೆ ಅರ್ಥ ಆಗಲಿಲ್ಲ ಸರ್, ಇನ್ನೊಂದು ಹಾಕಿ ಗೊತ್ತಾಗ್ತದೆ. ಅದಕ್ಕೆ ನಾನು ಸಾಧ್ಯ ಆದರೆ ಆನ್ಸರ್ ಮಾಡ್ತೀನಿ.
ನಾವು ಯಾವಾಗ ಒಕೇಶನ್ಗೆ ಹಾಕೊಳ್ಳೋದಲ್ಲ, ಅದು ಮೇಕಪ್ ಥರ. ಸನ್ಸ್ಕ್ರೀನ್ ಡೈಲಿ ಇರಬೇಕು, ಚೇಂಜ್ ಆಗಿಬಿಡ್ತಿತ್ತಲ್ಲ. ಸೊ ಹಂಗಾಗಿ ಎಲ್ಲರಿಗೂ ಇವಾಗ ಈ ಯೂಸಿಗೆ ಪ್ರತಿಯೊಬ್ಬರಿಗೂ ಡಾರ್ಕ್ ಸರ್ಕಲ್ ಇದೆ. ಇದೇನು ದೊಡ್ಡ ಇಶ್ಯೂ ಅಲ್ಲ. ಭಾಳ ಜನಕ್ಕೆ ಇದ್ರಿ ಡಾರ್ಕ್ ಸರ್ಕಲ್ಗೆ ಏನು ಮಾಡಬೇಕು ಅಂತ ಭಾಳ ಆಗಲೇ ಹೇಳತ್ತಿದ್ನಲ್ಲ. ಹೆಂಗೆ ರೆಡಿ ಆಗೀನಿ, ಚಲೋ ಆಗೇನಾ? ಥ್ಯಾಂಕ್ ಯು. ಸಾರಿ, ಲೈವ್ ಬಂದವ್ರ ಥ್ಯಾಂಕ್ ಯು ಸೊ ಸಾರಿ, ಆಗಲೇ ಎಲ್ಲ ಲೈವ್ ಬಂದಿದೆ. ಸೊ ಕಮೆಂಟ್ ಬ್ಯಾಕ್ ಟು ಬ್ಯಾಕ್ ಪಾಸ್ ಮಾಡಕತ್ತಿದ್ರು. ಸೊ ಹಂಗಾಗಿ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತೇಳಿ ರುಡ ಆತ. ಸೊ ಇಲ್ಲ ಏನಂತಂದ್ರೆ ಲೈವ್ ಬಂದಿವತ್ತ ಮೇಕಪ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ವೈಟ್ ಔಟ್ಫಿಟ್, ಇದಕ್ಕೋಸ್ಕರ ಒಂದು ಸಿಂಪಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಹೆಂಗೈತೆ ಅಂತ ಹೇಳ್ರಿ ನೋಡೋಣ. ಕಮೆಂಟಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನನ್ನ ಮೇಕಪ್ಪಿಗೆ ಇವಾಗ 4 ಗಂಟೆ ಆದರೆ ಎಕ್ಸಾಕ್ಟ್ಲಿ 4 ಗಂಟೆ 6 ಗಂಟೆ ಅಲ್ಲಿರ್ಬೇಕಂದ್ರೆ ಹೊಂಟೇನಿ. ಮತ್ತು ಅಂದರೆ ನಮ್ಮ ಸ್ಟೂಡೆಂಟ್ಸ್ ಬರ್ತಾರೆ. ಈಗ ನನ್ನ ಅಸಿಸ್ಟೆಂಟ್ ಅಂತೂ ಇಲ್ಲೇ ಇದ್ದಾಳೆ ಪಾಪ. ಅವಳು ಅವಾಗಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಕುಂತಾಳೆ. ಅಕ್ಕ ಇವತ್ತು ಯಾಕೋ ಬೇಕು ಕರ್ಸಿದ್ಯಲ್ಲ ಅಕ್ಕ, ಆರಾಮ್ ನಾವು 3 ಗಂಟೆಗೆ ಬರ್ತಿದ್ದಲ್ಲ ಅಂತ 3 ಗಂಟೆಗೆ ಬರ್ತಿದ್ದಲ್ಲ ಅಂತ ಅಂದ. ಸೊ ಹಾಗಾಗಿ ನನಗೂ ಗೊತ್ತಿಲ್ಲ, ಇವತ್ತು ಸ್ವಲ್ಪ ಬೇರೆ ಬೇರೆ ಕೆಲಸ ಇಟ್ಕೊಂಡಿದ್ದೆ, ಮತ್ತು ಯಾಕೋ ಬೇಡ ಅನ್ನಿಸ್ತಾ, ಹಾಗಾಗಿ ಲೇಟ್ ಆಯ್ತಾ. ಸೊ ಈಗೇನಂತಂದ್ರೆ ರೆಡಿಯಾಗಿ ಹೋಗ್ತೀನಿ. ಅದಕ್ಕೂ ಮುಂಚೆ ಏನಂತಂದ್ರೆ ಲೆನ್ಸ್ ತರೋಣೀಗ ಹೋಗಿ, ಯಾಕಂದರೆ ಇಲ್ಲೇ ಲೆನ್ಸ್ ಕಾರ್ಟ್ ಐತಿ ನಮ್ಮ ಸ್ಟುಡಿಯೋ ಕಡೆನ. ಲೆನ್ಸ್ ಕಾರ್ಡ್ ತೊಗೊಂಡೆ ನೆಕ್ಸ್ಟ್, ಯಾಕಂದ್ರೆ ನಾಳೆ ಬ್ರೈಡಿಗೆ ಲೆನ್ಸ್ ಇಲ್ಲ ನನ್ನ ಹತ್ರ, ಎಲ್ಲ ಖಾಲಿ ಆಗಿಬಿಟ್ಟಾವ. ನನ್ನ ಮದುವೆ ಆದಮೇಲೆ ಎಲ್ಲನೂ ಸ್ವಲ್ಪ ಹೋಗ್ಬಿಟ್ಟಾವ. ಮದುವೆ ಒಳಗೂ ಒಂದೊಂದು ಸ್ವಲ್ಪ ಒಂದು ಐಟಮ್ ಮಿಸ್ ಆಗ್ಯಾವ. ಚೌಕಿ ಬೇಜಾರು, ಮತ್ತೇನು ಮಾಡೋಕ್ಕಾಗಲ್ಲ. ಬೇರೆ ಮಾಡೋಕ್ಕಾಗ್ತದ, ನೀವು ತೊಗೊಂಡಿರಿ ಅಂತ ಹೇಳಿ ಇಲ್ಲಲ್ಲ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಣ, ಲೆನ್ಸ್ ಕಾರ್ಟಿಗೆ ಹೋಗೋಣ ಬರ್ರಿ. ಲೆನ್ಸ್ ಕಾರ್ಟಿಗೆ ಹೋಗಿ ಏನಂದ್ರೆ ಲೆನ್ಸ್ ತೊಗೊಂಡು ಹಂಗೆ ಆಮೇಲೆ ಬರೋಣ. ಮತ್ತು ಲೆನ್ಸ್ ತೊಗೊಂಡು ಇಟ್ಕೊಂಡು ಸಾಧ್ಯ ಆದರೆ ಒಂದು ಟೀ ಕುಡ್ದು ಬರ್ತೀನಿ. ಟೀ ಅಂದರೆ ನಂಗೆ ಭಾಳ ಇಷ್ಟ. ಸ್ವಲ್ಪ ಯಾಕೋ ಭಾಳ ತಲೆನೋವು ಆಗ್ತೈತಿ, ಅದು ಬೆಳಗಿಂದ ಗೊತ್ತಿಲ್ಲ, ತಲೆನೋವು ಸೊ ಹಾಗಾಗಿ ಒಂದು ಟೀ ಕುಡಿದು ಬರ್ತೀನಿ. ಟೀ ಕುಡ್ದು ಬಂದು ನೆಕ್ಸ್ಟ್ ಹೋಗುವ. ಓಕೆ, ಲೆನ್ಸ್ ಕಾರ್ಟ್ ತೊಗೊಳಕ್ಕೆ ಹೋಗೋಣ ಬರ್ರಿ. ಆ್ಯಕ್ಚುಲಿ ನಂದು ಫಸ್ಟ್ ಫ್ಲೋರ. ಸೊ ನಾನು ಕೆಳಗಡೆ ಬರ್ತೀನಿ. ಕೆಳಗಡೆ ಬಂದು ಲೆನ್ಸ್ ತೊಗೊಂಡು ಹೋಗ್ತೀನಿ. ಮೊದಲೇ ಇಲ್ಲಿ ಇರ್ತಿದ್ದಿಲ್ಲ, ಆರ್.ಎನ್. ಶೆಟ್ಟಿ ರೋಡೊಳಗೆ ಒಂದು ಬ್ರಾಂಚ್ ಇರಲಿಲ್ಲ ಇಲ್ಲೇ ಲೆನ್ಸ್ ಕಾರ್ಟಿಂದ. ಅಲ್ಲಿ ಶುರು ಪಾರ್ಕ್ ಅಂತ ವಿದ್ಯಾನಗರದ ತೊಗೋತಿದ್ದೆ. ಬಟ್ ಇವಾಗ ನಿಯರ್ಲಿ ಅದು ನನ್ನ ಸ್ಟುಡಿಯೋ ಕೆಳಗಡೆನೇ ಆಗೈತಿ. ನನ್ನ ಸ್ಟುಡಿಯೋ ಫಸ್ಟ್ ಫ್ಲೋರ್ ಇದೆ, ಗ್ರೌಂಡ್ ಫ್ಲೋರ್. ಇಲ್ಲೇ ನಾನು ಲೆನ್ಸ್ ಕಾರ್ಟ್ ಆಗೈತಿ. ಲೆನ್ಸ್ ಕಾರ್ಟ್ ತೊಗೊಂಡು ಲೆನ್ಸ್ ತೊಗೊಂಡು ನಮ್ಮ ಬ್ರೈಡಿಗೆ ಲೆನ್ಸ್ ಇಲ್ಲಲ್ಲ ತೋರಿಸ್ತೇವೆ. ಚೇಂಜಸ್ ಅಲ್ಲ ಲೆನ್ಸ್ ಇಲ್ಲಿ ಇನ್ನೊಂದು ಏನಂದರೆ ಫಸ್ಟ್ ಕಸ್ಟಮರ್ ಇದ್ದರೆ ಸ್ವಲ್ಪ ಫ್ಲ್ಯಾಟ್ ಆಫರ್ ಸಿಗುತ್ತೆ. ಫಸ್ಟ್ ಕಸ್ಟಮರ್ ಸೊ ನಿಮಗೆ ಫುಲ್ ಪೇಮೆಂಟ್ ಮಾಡಬೇಕು. ಇಷ್ಟೇ ನೋಡಿ, ಇಲ್ಲಿ ನಮ್ಮ ಡೇಟ್ ಇರುತ್ತೆ, ನಾವು ಇಲ್ಲೇ ಬರ್ತೇವೆ ತೊಗೊಳಕ್ಕೆ. ನಮ್ಗೆ ಭಾಳ ಲೇಟ್ ಆಗುತ್ತೆ. ನಾವು ಬರ್ತೇವೆ 750 ಮೀಟರ್ಸ್ ನೋಡಿದ್ರೆ ನಾನು ಡಸ್ಕಿ ಬ್ರೌನ್ ಇಸ್ ಗುಡ್. ನಾನು ತೊಗೊಳ್ಳೋದು ಡಸ್ಕಿ ಬ್ರೌನು. ಸೊ ನಮ್ಮ ಬ್ರೈಡ್ ಬಂದು ಡಸ್ಕಿ ಇದೆ. ಸೊ ಅವ್ರಿಗಿದೆ ಸೆಟ್ ಆಗ್ತದೆ. ಡಸ್ಕಿ ಮೇಲೆ ಫೇವರೇಟ್ ಯಾವ ಥರ ಸೆಟ್ ಆಗೋದಿಲ್ಲ. ಸೊ ಇದು ಈ ಶೇಡ್ ಹೇಳ್ತೀನಿ. ಒಂದು ಲೆನ್ಸ್ ತೊಗೊಂಡೆ. ಈಗೇನಿದ್ರು ಒಂದು ಟೀ ಕುಡಿತೀನಿ. ಟೀ ಕುಡಿದು ಆರಾಮಾಗಿ ಸೊ ಹೋಗೋಣ. ಕಟ್ ಮಾಡ್ಲಿಕ್ಕೆ ಹೊರಗಡೆ ನೋಡಿ ನಮ್ಮ ಹುಬ್ಬಳ್ಳಿ ಒಳಗೆ ಎಷ್ಟು ಮಳೆ ಐತೆ ಅಂತೇಳಿ ಇವತ್ತು ಯಾಕೋ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಅಂದ್ಕೊಂಡಿದ್ವಿ. ಬಟ್ ಏನು ಮಾಡ್ತಾರಲ್ಲ. ಸೊ ಹೋಗ್ತೀನಿ ಇವಾಗ. ಮತ್ತು ಹಾಲ್ ಹೋಗಿ ವಿಡಿಯೋ ಮಾಡಿ. ಓಕೆ, ಹಾಲಲ್ಲಿ ಸಿಗುವ. ಬಾಯ್. ಈಗ ನಾನು ಇಲ್ಲಿ ಕಾಣ್ತಿರ್ಬೋದು, ಅಲ್ಲೊಂದು ಬೆಲ್ಲದ ಚಾನ ಕುಡ್ಕೊಂಡು ಬಂದು ನೋಡ್ರಿ. ಇದು ಬೆಲ್ಲದ ಚಹಾ ಕುಡ್ದೀನಿ, ಚಲೋ ಇತ್ತು. ನಿಜ ಹೇಳ್ಕೊಂಡು ಬೆಲ್ಲದ ಚಹಾ ಮಸ್ತ್ ಇರ್ತದೆ ಕಂಪೇರ್ ಟು ಸಕ್ಕರೆ ಚಾಕ್ಕಿಂತ. ಸೊ ಈಗ ನಮ್ಮ ಸ್ಟುಡಿಯೋಕ್ಕೆ ಹೋಗ್ತೀನಿ. ಏನು ಮಾಡ್ಕೊಂಡೇನಂದ್ರೆ ಗಣಂದಾರಿ ಕೆಲಸ ನೋಡ್ರಿ. ಇಲ್ಲೇ ಹಿಂಗೆ ಚಹಾ ಬಿಳಿಸ್ಕೊಂಡೇನೆ. ಆ್ಯಕ್ಚುಲಿ ನಾನು ಬಿಳಿಸ್ಕೊಂಡಿಲ್ಲ, ಅಷ್ಟೇನು ಇದಿಲ್ಲ ನಾನು. ಅದು ಟೀ ಏನೋ ಅದು ಗ್ಲಾಸಿಂದ ಸ್ವಲ್ಪ ಹೋಲಾಗಿತ್ತು ಏನೋ ಗೊತ್ತಿಲ್ಲ, ಟೀ ಬೀಳಾತಿತ್ತು. ಅದು ನನಗೂ ಗೊತ್ತಿಲ್ಲ, ನಮ್ಮ ಹುಡುಗಿ ಹೇಳಿದ್ಲು. ಸೊ ಈ ಥರ ಹೊಲ್ಗೇರಿ ಮಾಡ್ಕೊಂಡೇನೀಗ ವೈಟ್ ಡ್ರೆಸ್ ಮೇಲೆ. ಇದಕ್ಕೆ ನಾವು ವೈಟ್ ಡ್ರೆಸ್ ಹಾಕೊಂಡಿಲ್ಲ. ವೈಟ್ ಡ್ರೆಸ್ ಅಂದರೆ ನಂಗೆ ಭಾಳ ಇಷ್ಟ. ವೈಟ್ ಡ್ರೆಸ್ ಹಾಕೊಂಡ್ರೆ ನಾನು ಪ್ರಿನ್ಸಸ್ ಕ್ವೀನ್ ಥರ ಇರ್ತೀನಿ. ವಿನಃ ನೀನು ಅಡ್ಡಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ಈ ಥರ ಇರಂಗೂ ಇಲ್ಲ ನಾನು. ಸೊ ಬೈ ಸ್ಟ್ರೀಟ್ ಹೋಗುವ. ವಾ ಮಳೆಗೆ ಮದುವೆಗೆ ಹೆಂಗೆ ಹೋಗೋದು. ಈಗ ನಾ ನೋಡಿದ್ದೆ ಮಳೆ ಫುಲ್ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗತ್ತೆ ನೋಡಿ. ನಿಜ ಹೇಳ್ಬೇಕಂದ್ರೆ ಈಗ ದುಡ್ಡು ಡ್ರಾ ಮಾಡ್ಕೊಳಕ್ಕೆ ಹೋಗಿದ್ದೆ ಕೆಳಗೆ. ಭಾಳ ಮಳೆ ಇತ್ತು ಹೇಳ್ಬೇಕಂದ್ರೆ. ಸೊ ಮತ್ತೇನು ಮಾಡ್ದೆ, ಈ ಟೀ ಕಲಿಗೆ ನಮ್ಮ ಹುಡುಗಿ ಒಂದು ಸಜೆಷನ್ ಕೊಟ್ಲ. ಅಕ್ಕ ಸ್ವಲ್ಪ ಲೈಟಾಗಿ ವಾಶ್ ಮಾಡಿ ಐರನ್ ಮಾಡಿದ್ರೆ ಹೋಗ್ತದೆ ಅಂತೇಳಿ
ಏನೋ ಒಂದು ಮಾಡಿದ್ವಿ, ಸ್ವಲ್ಪ ಲೈಟ್ ಆಗೈತಿ. ಬಟ್ ಈಗಂದ್ರೆ ಈಗ ಮಳೆ ನೋಡ್ರಿ ಹೆಂಗೈತೆ ಅವ್ರು. ಸ್ಟುಡಿಯೋ, ನಾನು ಸ್ಟುಡಿಯೋ ಮುಂದಿದ್ದೀನಿ. ಇವೆರಡು ಸಟ್ರಸ್ ಅಂತ ಈಗ ಸದ್ಯ ತೆಗ್ದಿಲ್ಲ, ನಾನು ಸ್ವಲ್ಪ ತೆಗ್ದಿಲ್ಲ. ಬಟ್ ಇದೊಂದೇ ತಗೋತೀನಿ. ಆಮೇಲೆ ಇಲ್ಲೊಂದಿದೆ, ಕಾರ್ನರ್ಗಿದೆ ನನ್ನ ಸ್ಟುಡಿಯೋ. ಸೊ ಇದೊಂದು ಕ್ಲೋಸ್ ಇಟ್ಟಿರ್ತೀನಿ. ಆ್ಯಕ್ಚುಲಿ ಓಪನ್ ಮಾಡಬೇಕು, ನಾನೇ ಮಾಡೋಂಗಿಲ್ಲ. ಎಲ್ಲ ಸಟ್ರಸ್ ಓಪನ್ ಮಾಡಲಿ ಬಿಡ ಅಂತೇಳಿ ಇಷ್ಟ ಇಟ್ಕೊಂಡಿರ್ತೀನಿ. ನಮ್ಮ ಬ್ಯಾಗ್ ನೋಡಿ, ಎಲ್ಲ ನಮ್ಮ ಬ್ಯಾಗ್ಸ್ ಎಲ್ಲ ಇರಲಿ ಬಿಡೋಲ್ಲೆ, ಎಲ್ಲ ಹೊರಗಿಟ್ಟೇವಿ. ಮೇಕಪ್ಪಿಗೆ ಹೊಂಟ್ವಿ. ನಮ್ಮ ಸ್ಟೂಡೆಂಟ್ ಭಾಗ್ಯ ಅವರು ಇಲ್ಲಿ ನೋಡಿ ಟೆರರಿಸ್ಟ್ ಬಂದಿದ್ದಾರೆ ನಿಮ್ಮ ಸ್ಟುಡಿಯೋಗೆ. ಸಿ ಲಾಕ್ ಮಾಡ್ತಿದ್ದಾರೆ. ಹೊಂಟ್ವಿ, ಮ್ಯಾಚಿಂಗ್ ಹೊಂಟೇವಿ. ಬ್ರೈಡಲ್ ಆರ್ಡರ್ಸ್ ಎಲ್ಲ ರೆಡಿಯಾಗಿದ್ದಾರೆ ನೋಡಿ. ಇನ್ನು ಸ್ವಲ್ಪ ಜನ ಎಲ್ಲ ಡೈರೆಕ್ಟ್ ಹಾಲಿಗೆ ಬರ್ತಾರೆ. ನಾವು ಇಲ್ಲಿಂದ ರೆಡಿ ಆಗ್ತೀವಿ. ಮುಗಿತಾ? ಏನಾಯ್ತಾ? 242 242. ನಮ್ಮ ಸಟ್ರಸ್ ಅಷ್ಟು ಈಸಿ ಇಲ್ಲ, ಎಲ್ಲವೂ ಬೇಗ ಬರ್ತಾವೆ. ಇದೊಂದು ಐತೆ ನೋಡ್ರಿ, ನಮ್ಮ ಜನ್ಮ ಜಾಲಾಡ್ತೈತಿ ಇದೊಂದು ಸಟ್ರಸ್. ಭಾಳ ಕಿರಿಕಿರಿ ಮಾಡ್ತೈತೆ. ಸೊ ಲೆಟ್ಸ್ ಮೂವ್. ಮಳೆ ಸ್ಟಾಪ್ ಆಗೈತಿ. ಈಗ ಹೋಗಿ ರೀಚ್ ಆಗೋಣ. 6 ಗಂಟೆಗೆ ಹೇಳ್ಯಾರ, ಹೋಗ್ಲಿ 5:30 ಆಯ್ತಾ. ಹೋಗೋದ್ರಾಗ ಹೇಳೋಕ್ಕಾಗಲ್ಲ. ಸೊ ನಮ್ಮ ಹುಡುಗಿ ಇನ್ನೊಂದು ಹುಡುಗಿ ನಿಂತಾಳ. ಸೊ ಲೊಕೇಶನಿಗೆ ಬಂದಿದ್ದೇವೆ ನಾವು. ಅಪೋಸಿಟ್ ನಮ್ಮ ಹಾಲ್ ಮುಂದೆನೇ ನಿಂತೀವಿ. ಭಾಗ್ಯ ಮತ್ತು ಜ್ಯೋತಿ ಮಾಡ್ರಿ ಭಾಗ್ಯ ಮೇಡಮ್. ಸೊ ಹೋಗೋಣ. ಇದನ್ನು ನೋಡ್ರಿ, ಈ ಲೊಕೇಶನ್ ಮರಾಠ ಭವನ ಹುಬ್ಳಿ ಒಳಗೆ. ಎಲ್ಲ ಡೆಕೋರೇಷನ್ ನಡೀತಿದೆ. ನಾವು ಇದೇ ಟೈಮ್ನಲ್ಲ ಬರೋದು. ಸವಿತಾ, ಸ್ಫೂರ್ತಿ, ಸ್ವಾತಿ, ಭಾಗ್ಯ ಮತ್ತು ಜ್ಯೋತಿ ಎಲ್ಲರೂ ಬಂದು ಇವಾಗ ವೆಯ್ಟ್ ಮಾಡಕತ್ತೇವೆ ಬ್ರೈಡ್ಗೋಸ್ಕರ. ಅವರು ಆ್ಯಕ್ಚುಲಿ 6 ಗಂಟೆಗೆ ಹೇಳಿದ್ರು, ಬಂದಿದ್ವಿ. ಬಟ್ ಇನ್ನೂ ಏನು ಬರ್ತಾ ಇಲ್ಲ. 6:30 7 o'clock ಆಗ್ಬೋದೇನೋ. ಇದಕ್ಕೆ ಲೇಟ್ ಆಗ್ತಿತ್ತು ನಮ್ಗೆ. ಸೊ ಟೈಮ್ ಅಂದರೆ ಕರೆಕ್ಟಾಗಿ ಒಂದು ಟೈಮ್ ಹೋಗುತ್ತೆ. ಸೊ ನೆಕ್ಸ್ಟು ಇದೆ ನೋಡ್ರಿ ನಮ್ಮ ಹಾಲ್, ನಮ್ಮ ಬ್ರೈಡ್ ಸ್ಟೇಜ್ ಹೇಗಿದೆ, ಚೆನ್ನಾಗಿದೆಲ್ಲ. ಚೆನ್ನಾಗಿ ಮಾಡಿದಾರಾ? ಸೊ ಎಲ್ಲ ನಿಂತು. ಸೊ ನಾನು ಮತ್ತು ನನ್ನ ಸ್ಟೂಡೆಂಟ್ ಇದ್ದೀವಿ. ಈಗ ವರ್ಕ್ ಮಾಡಿ. ಸೊ ಈಗ ನೆಕ್ಸ್ಟ್ ಒಳಗೆ ಎಂಟ್ರಿ ಆಗ್ಯಾವಿ. ಈಗ ಹೋಗೋದ ರೂಮಿಗೆ ಹೋಗ್ತೀವಿ. ನಮ್ಮ ಬ್ರೈಡ್ ಜೊತೆ ಕೆಲಸ ಮಾಡ್ತೀವಿ. ಸೊ ಕೆಲಸ ಮಾಡ್ಕೊಂತೀನಿ, ವಿಡಿಯೋ ಇರುತ್ತೆ. ಓಕೆ ನೋಡ್ರಿ, ಎಲ್ಲರೂ ನಾವೀಗ ನಾಷ್ಟ ಮಾಡಕ್ಕೆ ಹೊಂಟೇವಿ. ನಮ್ಮ ಹುಡುಗಿಯರೆಲ್ಲ ಹೋಗ್ತಿದ್ದಾರೆ ನೋಡ್ರಿ. ಸೊ ನಾಷ್ಟ ಮಾಡಕ್ಕೆ ಹೊಂಟೀನಿ. ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಬರ್ತೀನಿ. ಚಲೋ ಮಸ್ತ್ ಮಾಡ್ಸಾರ ಅನ್ಸುತ್ತೆ. ನನಗೂ ಭಾಳ ಇಷ್ಟವಾಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮಧ್ಯಾಹ್ನ ಸೈಡ್ಕೊಂಡು ಊಟ ಆಗಿಲ್ಲ, ಬರೀ 2 ಆರೆಂಜ್ ಫ್ರೂಟ್ ಅಷ್ಟು ತಿಂದೇನಿ. ಜಗ್ಗ ಹಶ್ವಾಗೈತಿ. ಈಗ ಹೋಗಿ ಮಸ್ತ್ ಕಟ್ ಮಾಡ್ಬಣ್ಣ. ತಗೋರಿ ನೀವು. ಸೊ ಏನು ಮಾಡಿದ್ದಾರೆ ಸ್ಪೆಷಲ್ ಅಂದ್ರೆ ಪ್ಲೇಟ್ ತೊಗೋತಿದ್ದಾರೆ. ನೆಕ್ಸ್ಟ್ ಇದು ತುಪ್ಪದ ಅವಲಕ್ಕಿ ಅಂತಾರಲ್ಲ, ತುಪ್ಪದ ಅವಲಕ್ಕಿ ಇದು.
ಆಗಿಲ್ಲ ನೋಡಿ ಇದು. ನಾವು ಸ್ನ್ಯಾಪ್ ಇಲ್ಲ ನಮ್ಮದು ಲಾಗ್ ಏನೋ ಇದು. ಹೆಂಗಿದೆ ನಾಷ್ಟ? ಎಲ್ಲರೂ ಸೇರಿ ನಾಷ್ಟ ಮಾಡಿ ಈವ್ನಿಂಗ್ ಟೈಮ್ ಈಗ ಅರೌಂಡ್ ಎಷ್ಟಾಯ್ತು? 6:40 ಮಧ್ಯಾಹ್ನ ಕರೆಕ್ಟ್ ಊಟ ಮಾಡಿಲ್ಲ. ಸೊ ಏನಾದ್ರು ಚಹಾ ತಿಂದು ಈಗ ಬೂಸ್ಟಾಗಿ ಮೇಕಪ್ ಮಾಡೋಕೆ ಹೋಗ್ತೀನಿ. ಇಲ್ಲಿ ನೋಡ್ರಿ ಇವಾಗ ನಾವು ಮೇಕಪ್ ಮಾಡಕತ್ತೇವೆ. ನಮ್ಮ ಟೀಮ್ ಎಲ್ಲ ಸೇರಿ ನಾನು ಮೇಕಪ್ ಮಾಡಕತ್ತೇನಿ. ನನ್ನ ಸ್ಟೂಡೆಂಟ್ ವಿಡಿಯೋ ಮಾಡ್ಕೊಡತ್ತಾರ, ಸಾರಿ ನನ್ನ ಅಸಿಸ್ಟೆಂಟ್ ಒಬ್ಬರು ವಿಡಿಯೋ ಮಾಡ್ಕೊಡತ್ತಾರ. ನನ್ನ ಸ್ಟೂಡೆಂಟ್ಸ್ ಎಲ್ಲ ಒಬ್ಬರು ಬ್ಲೋ ಡ್ರೈ ಮಾಡತ್ತಾರ, ಕ್ರಿಂಪಿಂಗ್ ಮಾಡಕತ್ತಾರ, ಒಬ್ರು ಲೈಟಿಂಗ್ ಹಿಡ್ದಾರ. ಸೊ ಅವ್ರನ್ನೆಲ್ಲ ಇವತ್ತೇನಕ್ಕೆ ನಾನು ಹಾಲ್ಗೆ ಕರ್ಕೊಂಡು ಬಂದೀನಿ. ರಿಯಲ್ ಬ್ರೈಡ್ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಕರ್ಕೊಂಡು ಬಂದೀನಿ. ನೋಡ್ರಿ ಹೆಂಗಿತ್ತಂತ ಹೇಳ್ರಿ.